ಬರೀ ಕೊಬ್ಬರಿ ಎಣ್ಣೆನ ಈ ರೀತಿಯಾಗಿ ಅಪ್ಲೈ ಮಾಡಿಕೊಂಡ್ರೆ ಸಾಕು, ನಮ್ಮ ತಲೆಯಲ್ಲಿ ಇರುವಂತಹ ಎಲ್ಲ ಬಿಳಿ ಕೂದಲು ಕೂಡ ಶಾಶ್ವತವಾಗಿ ಕಪ್ಪಾಗುತ್ತೆ ಮತ್ತು ಒಂದೇ ಒಂದು ಬಿಳಿ ಕೂದಲು ಮತ್ತೆ ಹೊಸದಾಗಿ ಬೆಳೆಯೋದಿಲ್ಲ, ಬೆಳೆಯುವಂಥದ್ದು ಸಹ ನಮಗೆ ಕಪ್ಪಾಗಿಯೇ ಬೆಳೀತಾ ಹೋಗುತ್ತೆ. ನಾವು ಏನು ಮಾಡ್ತೀವಿ, ಬಿಳಿ ಕೂದಲು ಅಂದ ತಕ್ಷಣ ಕೆಮಿಕಲ್ ಡೈಗಳನ್ನು ತಂದು ಹಚ್ಕೊಳ್ಳೋದಕ್ಕೆ ಶುರು ಮಾಡ್ತೀವಿ. ಆದರೆ ಅದರಿಂದ ಸಾಕಷ್ಟು ನಮಗೆ ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದು ಇದ್ದೇ ಇರುತ್ತೆ. ಕೆಲವ್ರಿಗೆ ಸ್ಕಿನ್ ಅಲರ್ಜಿ ಆಗಿರ್ಬೋದು, ತಲೆನೋವು, ಕಣ್ಣೋವು, ಅಥವಾ ಇನ್ನು ಹೆಚ್ಚು ಕೂದಲು ಬಿಳಿ ಆಗುವಂಥದ್ದು, ಕೂದಲು ಉದುರೋ ಅಂಥದ್ದು, ಗ್ರೋತ್ ಕಡಿಮೆ ಆಗುವಂಥದ್ದು, ಹೀಗೆ ನಾವು ಸಾಕಷ್ಟು ಒಂದು ಸೈಡ್ ಎಫೆಕ್ಟ್ಸ್ ಅನ್ನೋವಂಥದ್ದನ್ನು ನೋಡ್ತಾನೆ ಇರ್ತೀವಿ. ಆದರೆ ಇವತ್ತು ಮಾಡ್ಕೊಳ್ಳುವಂಥ ಈ ಒಂದು ಸಿಂಪಲ್ ಟ್ರಿಕ್ಸನ್ನು ನೀವು ಕೂಡ ಫಾಲೋ ಮಾಡ್ತಾ ಬನ್ನಿ. ತಲೆಯಲ್ಲಿ ಒಂದೇ ಒಂದು ಕೂಡ ಬಿಳಿ ಕೂದಲು ಉಳಿಯೋದಿಲ್ಲ, ಜೊತೆಗೆ ಬೆಳೆಯೋದಿಲ್ಲ ಅಂತಲೇ ಹೇಳ್ಬೋದು. ನಾವು ರೆಗ್ಯುಲರಾಗಿ ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಚುತ್ತಾನೆ ಇರ್ತೀವಿ. ಆದರೆ ನಾವು ಕೊಬ್ಬರಿ ಎಣ್ಣೆ ಜೊತೆಗೆ ಈ ಒಂದು ಪದಾರ್ಥವನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬರೋದೆ ಆದರೆ ನಮ್ಮ ತಲೆಯಲ್ಲಿ ಒಂದೇ ಒಂದು ಬಿಳಿ ಕೂದಲು ಕೂಡ ಆಗೋದಿಲ್ಲ, ಜೊತೆಗೆ ಗ್ರೋತ್ ಅನ್ನೋವಂಥದ್ದು ತುಂಬ ಫಾಸ್ಟ್ ಆಗುತ್ತೆ, ಒಳ್ಳೆ ಶೈನಿಂಗ್ ಕೂಡ ನಮ್ಮ ಕೂದಲಿಗೆ ಬರ್ತಾ ಹೋಗುತ್ತೆ. ಇದಕ್ಕೋಸ್ಕರ ನೀವು ಯಾವುದೇ ಕಂಡೀಷ್ನರು, ಶಾಂಪು ಏನು ಬಳಸುವಂಥ ಅವಶ್ಯಕತೆ ಇಲ್ಲ. ನಾವು ರೆಗ್ಯುಲರ್ ಆಗಿ ತಲೆಗೆ ಯಾವ ರೀತಿ ಎಣ್ಣೆ ಹಚ್ತೀವೋ ಅದೇ ರೀತಿ ಹಚ್ಕೊಂಡ್ರೆ ಆಯಿತು. ಗ್ರೋತ್ ಹೆಚ್ಚಾಗುತ್ತೆ, ಶೈನಿಂಗ್ ಹೆಚ್ಚಾಗುತ್ತೆ, ಜೊತೆಗೆ ಒಂದು ಒಳ್ಳೆ ಮಾಯಿಶ್ಚರೈಸರ್ ಆಗು ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ನಮ್ಮ ತಲೆಯಲ್ಲಿ ಇರುವಂತಹ ಬಿಳಿ ಕೂದಲಿಗೆ ಒಳ್ಳೆ ಡೈ ಆಗು ಕೂಡ ಕೆಲಸ ಮಾಡುತ್ತೆ. ಹಾಗಾದರೆ ತಡ ಮಾಡ್ತೀನಿ, ವಿಡಿಯೋನ ಶುರು ಮಾಡೋಣ. ಟೀ ಪೌಡ್ರ್ ಅಂತೂ ಮನೆಯಲ್ಲಿ ಇದ್ದೇ ಇರುತ್ತೆ. ಇದನ್ನು ಬಳಸ್ಕೊಂಡು ಒಂದು ಒಳ್ಳೆ ಆಯಿಲನ್ನು ನಾವು ರೆಡಿ ಮಾಡ್ಕೋಬೋದು. ಇದನ್ನು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಗ್ರೋತ್ ಹೆಚ್ಚಾಗುತ್ತೆ, ಉದುರೋದು ಕಡಿಮೆ ಆಗುತ್ತೆ. ಇದು ಒಂದು ಒಳ್ಳೆಯ ಶೈನಿಂಗನ್ನು ನಮ್ಮ ಕೂದಲಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಏನು ಸ್ಕ್ಯಾಲ್ಫಲ್ಲಿ ಒಂದು ಡ್ರೈನೆಸ್ ಆಗ್ತಾ ಇರುತ್ತೆ ಅಥವಾ ತುಂಬ ಹೊಟ್ಟೆ ಹೆಚ್ಚಾಗ್ತಾ ಇರುತ್ತೆ, ಅದು ಕಡಿಮೆ ಆಗಿ ಉದುರೋದು ಕಡಿಮೆ ಆಗುತ್ತೆ. ಜೊತೆಗೆ ಕೂದಲು ಪಳಪಳ ಅಂತೇಳಿ ಹೊಳಿಲಿಕ್ಕೆ ಶುರುವಾಗುತ್ತೆ. ಅಂದರೆ ಒಂದು ಒಳ್ಳೆ ಕಂಡೀಷ್ನರ್ ಆಗು ಕೂಡ ಕೆಲಸ ಮಾಡುತ್ತೆ. ಜೊತೆಗೆ ತುಂಬ ಡಲ್ ಆಗಿದೆ, ರಫ್ ಆಗಿದೆ, ಒರಟಾಗಿದೆ ಅನ್ನೋವಂಥ ಕೂದಲು ಕೂಡ ತುಂಬ ಸಾಫ್ಟ್ ಆಗುತ್ತೆ, ಇನ್ಸ್ಟೆಂಟಾಗಿ ಹೊಳೆಯುವಂತೆ ಮಾಡುತ್ತೆ. ಜೊತೆಗೆ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ನ್ಯಾಚುರಲ್ ಆಗಿ ಒಂದು ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ಈ ಒಂದು ಟೀ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ. ಇದನ್ನು ನಾವು ಆಗಾಗ ನಮ್ಮ ತಲೆಗೆ ಅಪ್ಲೈ ಮಾಡ್ತಾ ಬರೋದ್ರಿಂದ ವೈಟ್ ಹೇರ್ಸ್ ಏನಿರುತ್ತೆ ಅದು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಬೆಳೆಯುವಂಥದ್ದು ಸಹ ನಮಗೆ ಕೂದಲು ಕಪ್ಪಾಗಿ ಬೆಳೀಲಿಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಟೀ ಪೌಡರ್ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ಒಂದು ಬಾರಿಗೆ ಮಾಡ್ತಾ ಇರೋದ್ರಿಂದ 1 ಟೀ ಸ್ಪೂನ್ ಆಗುವಷ್ಟು ಈ ಒಂದು ಟೀ ಪೌಡರನ್ನು ತೊಗೊಂಡಿದ್ದೀನಿ. ಅದನ್ನು ಸ್ವಲ್ಪ ಈ ರೀತಿ ನಾವು ಕುಟ್ಕೊಳ್ಬೇಕು, ಅಂದರೆ ಅದರ ಒಂದು ಗುಣಗಳು ಎಣ್ಣೆಯಲ್ಲಿ ಬಿಡಬೇಕಲ್ಲ, ಹಾಗಾಗಿ ಸ್ವಲ್ಪ ಇದನ್ನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ. ತುಂಬ ನೈಸಾಗಿ ಮಾಡುವಂಥ ಅವಶ್ಯಕತೆ ಇಲ್ಲ, ಈ ರೀತಿ ತರಿಯಾಗಿ ಕುಟ್ಕೊಂಡ್ರೆ ಸಾಕಾಗತ್ತೆ. ನಂತರ ಈ ಕಡೆ ಒಂದು ಬೌಲಿಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ರೆಗ್ಯುಲರಾಗಿ ಬಳಸೋದು ಯಾವುದು ಎಣ್ಣೆ ಇರುತ್ತೋ, ನೀವು ತಲೆಗೆ ಅಪ್ಲೈ ಮಾಡುವಂಥ ಎಣ್ಣೆ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 1/4 ಕಪ್ ಆಗೋಷ್ಟು ಎಣ್ಣೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾವು ಮೊದಲೇ ಏನು ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಈ ಒಂದು ಟೀ ಪೌಡರು, ಅದನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೀ ಪೌಡರ್ ಹಾಕಾದ್ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಜೊತೆಗೆ ಇದನ್ನು ನಾವು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಹೀಗೆ ಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಡಬಲ್ ಬಾಯ್ಲರ್ ಮೆಥಡಲ್ಲಿ ಈ ಒಂದು ಆಯಿಲನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನಾವು ಹಾಕಿರೋವಂಥ ಟೀ ಪೌಡರಿನ ಉತ್ತಮ ಗುಣಗಳು ಎಣ್ಣೆಯಲ್ಲಿ ಬಿಡುತ್ತೆ. ಜೊತೆಗೆ ಅದು ಕೆಳಗಡೆ ತಳ ಹಿಡಿಯೋದಾಗಲಿ, ಸೀದೋಗೋದಾಗಲಿ ತುಂಬ ಕಡಿಮೆ ಎಣ್ಣೆ ಮಾಡ್ಕೋತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಜೊತೆಗೆ ಆ ಒಂದು ಎಣ್ಣೆಯಲ್ಲಿ ಇರಬೇಕಾಗಿರುವಂಥ ಪೋಷಕಾಂಶಗಳು ಹಾಗೆಯೇ ಉಳಿಯುತ್ತೆ. ನೋಡಿ, ಈ ರೀತಿ ಒಂದು 7-8 ನಿಮಿಷಗಳವರೆಗೆ ಚೆನ್ನಾಗಿ ಈ ರೀತಿ ನಾವು ನೀರಲ್ಲಿ ಇಟ್ಬಿಟ್ಟು ಈ ರೀತಿ ಬಿಸಿ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಆ ಪೋಷಕಾಂಶಗಳು ಎಣ್ಣೆಯಲ್ಲಿ ಹಾಗೆ ಇರುತ್ತೆ. ಇನ್ನು ಬಿಸಿಯಾಗಿರೋವಂಥ ಎಣ್ಣೆಯನ್ನು ಈ ರೀತಿ ನಾನು ಶೋಧಿಸ್ಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಉಗುರು ಬೆಚ್ಚಗಿರೋವಂಥ ಎಣ್ಣೆನ ಅಪ್ಲೈ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಜೊತೆಗೆ ಒಂದು ಏನು ತುಂಬ ಕೂದಲು ಉದುರ್ತಾ ಇರುತ್ತೆ ಅದನ್ನು ಕೂಡ ತಡೆಗಟ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈ ರೀತಿ ಉಗುರು ಬೆಚ್ಚಗಿರುವಂಥ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ಳೋದು. ಹಾಗಾಗಿ ನಾನು ಬಿಸಿಯಾಗಿರುವಂಥ ಎಣ್ಣೆನ ಇಲ್ಲಿ ಶೋಧಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಅದು ಕಾಫಿ ಪೌಡರು. ನಾನಿಲ್ಲಿ ಇನ್ಸ್ಟೆಂಟ್ ಕಾಫಿ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ಕೊಳ್ಬೇಕು.
ಇನ್ನು ಕಾಫಿ ಪೌಡರ್ ಹಾಕ್ಕೊಳ್ಳೋದ್ರಿಂದನೂ ಕೂಡ ಅಷ್ಟೇ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ. ಜೊತೆಗೆ ಆ ರೂಟ್ಸಿಂದನೇ ಏನು ವೈಟ್ ಹೇರ್ಸ್ ಬೆಳೀಲಿಕ್ಕೆ ಶುರುವಾಗುತ್ತೆ ಅದನ್ನು ಸ್ಟಾಪ್ ಮಾಡಿ ಕೂದಲು ಕಪ್ಪಾಗಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಜೊತೆಗೆ ಒಳ್ಳೆ ಶೈನಿಂಗನ್ನು ಕೊಡುತ್ತೆ, ಒಳ್ಳೆ ಬಣ್ಣವನ್ನು ನೀಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ತುಂಬ ಒಂದು ಡಲ್ ಆಗಿದೆ, ರಫ್ ಆಗಿದೆ, ಒರಟಾಗಿದೆ ಅನ್ನೋವಂಥ ಕೂದಲಿರುತ್ತೋ ಖಂಡಿತವಾಗ್ಲೂ ಕಾಫಿ ಪೌಡರ್, ಟೀ ಪೌಡರ್ ಎರಡನ್ನೂ ಬಳಸ್ತಾ ಬನ್ನಿ, ಒಳ್ಳೆ ರಿಸಲ್ಟನ್ನು ನೀಡುತ್ತೆ. ಜೊತೆಗೆ ಏನು ಬಿಳಿ ಕೂದಲಿರುತ್ತೋ ಅದು ನ್ಯಾಚುರಲ್ ಆಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಅಂದರೆ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಕಡಿಮೆ ಆದಾಗ ಕೂದಲು ಬಿಳಿ ಆಗುತ್ತೆ. ಈ ಒಂದು ಕಾಫಿ ಮತ್ತು ಟೀ ಪೌಡರ್ ಎರಡನ್ನು ನಾವು ಎಣ್ಣೆಯಲ್ಲಿ ಬೆರೆಸಿ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ, ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನ್ ಅನ್ನುವಂಥದ್ದು ಇಂಪ್ರೂವ್ ಆಗುತ್ತೆ. ಇದರಿಂದ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ, ಬೆಳೆಯುವಂಥದ್ದು ಸಹ ಕಪ್ಪಾಗಿ ಬೆಳೀತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಕಾಫಿ ಪೌಡರ್ ಹಾಕಾದ್ಮೇಲೆ ಇದನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಯಾರಿಗೆ ತಲೆಯಲ್ಲಿ ತುಂಬ ಹೊಟ್ಟೆ ಹೆಚ್ಚಾಗ್ತಾ ಇದೆ ಅಂತನ್ನೋರು ಈ ಒಂದು ಎಣ್ಣೆ ಜೊತೆಗೆ ಒಂದು 5-6 ಹನಿ ಆಗುವಷ್ಟು ನಿಂಬೆ ರಸವನ್ನು ಸೇರಿಸ್ಕೊಳ್ಬೇಕು. ಇದರಿಂದ ಏನಾಗುತ್ತೆ, ಹೊಟ್ಟಾಗುವಂಥದ್ದು, ಚಿಕ್ಕ ಚಿಕ್ಕ ಗುಳ್ಳೆ ಆಗುವಂಥದ್ದು ಈ ರೀತಿ ಸಮಸ್ಯೆಗಳಿದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು. ಇದು ಆಪ್ಷನಲ್ಲು, ಬೇಕಿತ್ತು ಅಂದರೆ ಹಾಕ್ಕೊಳ್ಳಿ, ಇಲ್ಲ ನಮ್ಮ ತಲೆಯಲ್ಲಿ ಹೊಟ್ಟಿಲ್ಲ, ತುಂಬ ಕ್ಲೀನಾಗಿದೆ ಸ್ಕ್ಯಾಲ್ಫ್ ಅನ್ನೋವಂಥವ್ರು ಇದನ್ನು ಸ್ಕಿಪ್ ಮಾಡಿ ಕೂಡ ನೀವು ಹಾಗೆಯೇ ಅಪ್ಲೈ ಮಾಡ್ಕೊಬೋದು. ತುಂಬ ಹೊಟ್ಟೆನ ಸಮಸ್ಯೆ ಇದೆ ಅಂತಲೂ ಖಂಡಿತವಾಗ್ಲೂ ನಿಂಬೆಹಣ್ಣನ್ನು ಬಳಸಿ ಬೇಗನೆ ಹೊಟ್ಟಿನ ಸಮಸ್ಯೆ ಕಡಿಮೆ ಆಗುತ್ತೆ. ನಾನಿಲ್ಲಿ ನಿಂಬೆಹಣ್ಣಿನ ರಸವನ್ನು ಹಾಕಿಬಿಟ್ಟು ಈ ಒಂದು ಎಣ್ಣೆಯನ್ನು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮನೆಯಲ್ಲೇ ತುಂಬ ಸಿಂಪಲ್ಲಾಗಿ ಒಂದು ನ್ಯಾಚುರಲ್ ಆಗಿರುವಂಥ ಹೇರ್ ಡೈ ಅನ್ನುವಂಥದ್ದು ರೆಡಿಯಾಗಿದೆ. ಇನ್ನು ನಾವು ವಾರದಲ್ಲಿ 2-3 ಬಾರಿ ಅಂತೂ ತಲೆಗೆ ಎಣ್ಣೆ ಹಚ್ಚುತ್ತೀವಿ. ಅಂಥ ಸಮಯದಲ್ಲಿ ನೀವು ಈ ರೀತಿ ಆಯಿಲನ್ನು ರೆಡಿ ಮಾಡಿಕೊಂಡು ಹಚ್ಚುತ್ತಾ ಬರೋದ್ರಿಂದ ಯಾರಿಗೆ ತುಂಬ ಬಿಳಿ ಕೂದಲಿನ ಸಮಸ್ಯೆ ಕಾಡ್ತಾ ಇದೆ ಅಥವಾ ತುಂಬ ಹೆಚ್ಚಾಗಿ ಬಿಳಿ ಕೂದಲು ಈಗ ಆಗಲಿಕ್ಕೆ ಶುರುವಾಗಿದೆ, ತುಂಬ ಉದುರ್ತಾ ಇದೆ, ಹೊಳಪಿಲ್ಲ, ತುಂಬ ಡಲ್ ಆಗಿದೆ, ಹೊಟ್ಟು ಹೆಚ್ಚಾಗಿದೆ, ಗ್ರೋತ್ ತುಂಬ ಕಡಿಮೆ ಇದೆ ಅಂತನ್ನೋರು ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ಬಳಸ್ತಾ ಬನ್ನಿ, ಮ್ಯಾಜಿಕ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ವೈಟ್ ಹೇರ್ಸಿಗೆ ಅಂತೇಳಿ ನಾವು ಯಾವುದೇ ಒಂದು ಕೆಮಿಕಲ್ ಡೈಯನ್ನು ಹಚ್ಚಿ ಕೂದಲನ್ನು ಕಪ್ಪಾಗಿಸ್ಕೊಳ್ಳೋದ್ರ ಬದಲು ವಾರದಲ್ಲಿ 2 ಬಾರಿ ಅಥವಾ 3 ಬಾರಿ ಆದರೂ ಆಯಿತು, ಅಥವಾ ವಾರಕ್ಕೆ ಒಮ್ಮೆನಾದರೂ ಆಯಿತು, ಈ ರೀತಿ ಆಯಿಲನ್ನು ಹಚ್ಚುತ್ತಾ ಬರೋದ್ರಿಂದ ಖಂಡಿತವಾಗ್ಲೂ ನೀವು ಮತ್ತೆ ಕೆಮಿಕಲ್ ಡೈಯನ್ನು ಹಚ್ಚುವಂಥ ಅವಶ್ಯಕತೆ ಇಲ್ಲ. ಅಷ್ಟು ಒಂದು ಫಾಸ್ಟಾಗಿ ಕೂದಲು ಕಪ್ಪಾಗ್ತಾ ಬರುತ್ತೆ. ಜೊತೆಗೆ ಇನ್ಸ್ಟೆಂಟಾಗಿ ಹೊಳಿತಾ ಹೋಗುತ್ತೆ, ತುಂಬ ಸಾಫ್ಟ್ ಆಗುತ್ತೆ. ತುಂಬ ಡಲ್ಲಾಗಿರುವಂಥ ಕೂದಲಿಗೂ ಕೂಡ ಜೀವ ತುಂಬುವಂಥ ಒಂದು ಸೂಪರಾಗಿರುವಂಥ ಒಂದು ಹೇರ್ ಆಯಿಲ್ ಇದು ಅಂತಲೇ ಹೇಳ್ಬೋದು. ಈ ರೀತಿ ಕಾಟನ್ ನಿಂದ ನೀವು ನೀಟಾಗಿ ಕೂದಲಿಗೆ ಅಪ್ಲೈ ಮಾಡ್ಕೋಬೋದು, ಅಥವಾ ಹಾಗೆ ಕೂಡ ಹಚ್ಕೋತೀವಿ ಅಂದರೆ ಖಂಡಿತವಾಗ್ಲೂ ಈ ಒಂದು ಆಯಿಲನ್ನು ನಿಮ್ಮ ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಹಿಂದಿನ ದಿನ ರಾತ್ರಿ ಹಚ್ಚಿ ನಂತರ ಬೆಳಗ್ಗೆ ಹೇರ್ ವಾಶ್ ಮಾಡ್ತೀವಿ ಅಂದರೆ ಆ ರೀತಿ ಮಾಡ್ಬೋದು, ಅಥವಾ ತಲೆ ಸ್ನಾನಕ್ಕೆ ಒಂದು 2-3 ಗಂಟೆ ಮೊದಲು ಹಚ್ಚಿ ನಂತರ ತಲೆ ಸ್ನಾನ ಮಾಡ್ತೀವಿ ಅಂದರೆ ಆ ರೀತಿ ಕೂಡ ಮಾಡ್ಬೋದು. ನಿಮಗೆ ಯಾವುದು ಅನುಕೂಲ, ಯಾವುದು ಸುಲಭ ಅನಿಸುತ್ತೋ ಖಂಡಿತವಾಗ್ಲೂ ಆ ಒಂದು ವಿಧಾನದಲ್ಲಿ ಈ ಒಂದು ಹೇರ್ ಆಯಿಲನ್ನು ಕೂದಲಿನ ಬುಡದಿಂದ ಹಿಡಿದು ತುದಿವರೆಗೂ ಹಚ್ಚಿ ನಂತರ ಹೇರ್ ವಾಶನ್ನು ಮಾಡ್ತಾ ಬನ್ನಿ. ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆನಾದರೂ ಈ ಒಂದು ಆಯಿಲನ್ನು ಹಚ್ಚುತ್ತಾ ಬನ್ನಿ. ಇದು ಅದ್ಭುತವಾದಂಥ ರಿಸಲ್ಟನ್ನು ಇದು ನೀಡುತ್ತೆ. ನಾನು ಮೊದಲೇ ಹೇಳಿದಾಗೆ ಯಾರಿಗೆ ತುಂಬ ಹೊಟ್ಟೆನ ಸಮಸ್ಯೆ ಇದೆ ಅಥವಾ ರೂಟ್ಸಿಂದನೇ ಕೂದಲು ಉದುರಲಿಕ್ಕೆ ಶುರುವಾಗಿದೆ ಅನ್ನೋವಂಥವ್ರು ಈ ರೀತಿ ನೀಟಾಗಿ ಮಸಾಜನ್ನು ಮಾಡ್ಕೊಳ್ಳಿ. ಒಂದು 2-3 ನಿಮಿಷಗಳ ಕಾಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ, ಉದುರೋದು ಕಡಿಮೆ ಆಗುತ್ತೆ, ಹೊಟ್ಟಿನ ಸಮಸ್ಯೆಗೂ ಕೂಡ ಒಂದೊಳ್ಳೆ ಪರಿಹಾರ ಸಿಕ್ಕತ್ತೆ. ಹಾಗಂತೇಳಿ ಇದು ಯಾವುದೇ ರೀತಿಯ ಕೆಮಿಕಲ್ ಡೈ ಎಲ್ಲ ಹಚ್ಚಿದ ತಕ್ಷಣ ಕೂದಲು ಕಪ್ಪಾಗೋದಿಲ್ಲ. ಕೆಲವು ಸಮಯಗಳವರೆಗೇನಾದರೂ ಇದನ್ನು ರೆಗ್ಯುಲರ್ ಆಗಿ ಬಳಸ್ತಾ ಬರೋದ್ರಿಂದ 100% ಆದಂಥ ರಿಸಲ್ಟನ್ನು ನೀಡುತ್ತೆ. ಒಂದು 2-3 ತಿಂಗಳಾದರೂ ನೀವು ಈ ಒಂದು ಆಯಿಲನ್ನು ವಾರಕ್ಕೆ ಒಮ್ಮೆನಾದರೂ ಹಚ್ಚುತ್ತಾ ಬನ್ನಿ. ಖಂಡಿತವಾಗ್ಲೂ ಕೆಲವು ಸಮಯಗಳ ನಂತರ ನಿಮ್ಮ ತಲೆಯಲ್ಲಿ ಕೂದಲಿನ ಬಣ್ಣ ಎಷ್ಟು ನ್ಯಾಚುರಲ್ ಆಗಿ ಬದಲಾಗಿರುತ್ತೆ ಅಂಥೇಳಿ ನೀವೇ ಗಮನಿಸ್ತೀರಾ. ಖಂಡಿತವಾಗ್ಲೂ ಈ ಒಂದು ಸಿಂಪಲ್ ಆಗಿರೋವಂಥ ಈ ಒಂದು ಹೇರ್ ಆಯಿಲನ್ನು ಟ್ರೈ ಮಾಡಿ ಒಂದೊಳ್ಳೆ ರಿಸಲ್ಟನ್ನು ನೀಡುತ್ತೆ. ನಂತರ ನೀವು ಯಾವುದೇ ರೀತಿಯ ಕೆಮಿಕಲ್ ಡೈಯನ್ನು ಹಚ್ಚೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಇನ್ನು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು.